Hello, good morning everyone. Welcome back to my YouTube channel. ನವರಾತ್ರಿ ಶುರುವಾಗೇ ಬಿಡ್ತು. ಸೊ ಈ ನವರಾತ್ರಿಲಂತೂ ನಮ್ಮ ಹಿಂದೂ ಧರ್ಮದ ಹೆಣ್ಮಕ್ಳು ಎಲ್ಲರ ಮನೆಯಲ್ಲೂ ಬೆಳಗ್ಗೆನೆ ಪೂಜೆ ಆಗೋಗ್ಬಿಟ್ಟಿರತ್ತೆ. ಹಾಗೆ ಬೆಳಗ್ಗೆನೆ ಎದ್ದು ಎಲ್ಲರೂ ಬನ್ನಿ ಮರದ ಪೂಜೆ ಸಹ ಮಾಡ್ತಾ ಇರ್ತಾರೆ. ಆ್ಯಂಡ್ ನಮ್ಮ ಅಮ್ಮನ ಮನೇಲಿ ಬೆಳಗ್ಗೆ 3 ಗಂಟೆಯಿಂದನೇ ಶುರುವಾಗ್ತಾ ಇತ್ತು. 9 ದಿನ ನಮ್ಮಮ್ಮ ನಮಗಂತೂ ಸಿಕ್ಕಾಬಟ್ಟೆ ಟಾರ್ಚರ್ ಕೊಡ್ತಾ ಇದ್ರು. ಅಂದರೆ ನಾವೂ ಅಮ್ಮನ ಜೊತೆ ಹೋಗಲೇಬೇಕಿತ್ತು 9 ದಿನ ಬನ್ನಿ ಮರದ ಪೂಜೆಗೆ. ಬಟ್ ನಮ್ಗೆ ಇಷ್ಟ ಇರ್ತಾ ಇರಲಿಲ್ಲ, ಬಿಕಾಸ್ ಎಕ್ಸಾಮ್ಸ್ ಎಲ್ಲ ಇರ್ತಾ ಇತ್ತು ಅಲ್ವಾ. ಸೊ ಬೆಳಗ್ಗೆನೇ ಎಬ್ಸೋರು ಓದ್ಕೊಳ್ಳಿ ಅಂತ. ಸೊ ಎಕ್ಸಾಮ್ಗೋಸ್ಕರ ಅಂತ ಇಷ್ಟು ದಿನ ಬೆಳಗ್ಗೆ ಎದ್ದು ಓದ್ತಾ ಇರ್ತೀವಿ. ಆ್ಯಂಡ್ ದಸರಾ ಹಾಲಿಡೇಸಲ್ಲಿ ಚೆನ್ನಾಗಿ ನಿದ್ದೆ ಮಾಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇರುತ್ತೆ ನಮಗೆ. ಆದರೆ ಮನೇಲಿ ಅಮ್ಮಂದ್ರಿಗೆ ಗೊತ್ತಲ್ವ, ಅವರಿಗೆ ಮೇನ್ ಪೂಜೆನೇ ಆಗಿರುತ್ತೆ. ಸೊ ಮಕ್ಕಳೂ ಹಬ್ಬ ಈ ರೀತಿ ಬನ್ನಿ ಮರದ ಪೂಜೆಗೆಲ್ಲ ಕರ್ಕೊಂಡೋದ್ರೆ ಒಳ್ಳೇದು ಅಂತೇಳಿ ನಮ್ಮಮ್ಮ ಬಿಡ್ತಾನೆ ಇರ್ತಾ ಇರಲಿಲ್ಲ. ನಾವು ಅಮ್ಮ ಪ್ಲೀಸ್ ಬರೋದಿಲ್ಲ, ಲಾಸ್ಟ್ 3 ಡೇಸ್ ಬರ್ತೀವಿ, 5 ಡೇಸ್ ಬರ್ತೀವಿ, 1 ಡೇ ಬರ್ತೀವಿ ಅಂತ ಈಗ ಏನೇನೋ ಮಾಡಿ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ವಿ. ಅದೆಲ್ಲ ಈಗ ನೆನಪಾಗುತ್ತೆ. ಆದರೆ ಈಗ ಆ ರೀತಿ ನೆಗ್ಲೆಕ್ಟ್ ಮಾಡೋದಿಲ್ಲ. ಗಂಡನ ಮನೇಲಿ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ ಜವಾಬ್ದಾರಿ, ನಾವು ಪೂಜೆ ಎಲ್ಲ ಮಾಡಬೇಕು ಅಂತ. ಆ್ಯಂಡ್ ನನ್ನ ಹಸ್ಬೆಂಡು ದಸರಾ ಹಬ್ಬದಲ್ಲಿ ದೇವಿ ಪುರಾಣ ಓದ್ತಾ ಇದ್ರು ಮದುವೆಗಿಂತ ಮುಂಚೆಯಿಂದನೂ. ಸೊ ನಮ್ಮ ಮದುವೆ ಆದಾಗಿಂದ ನಾನು ಇರ್ತೀನಲ್ವ, ಹಾಗಾಗಿ ಸೀರೆ ಎಲ್ಲ ಉಡಿಸಿ ಈಗ ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ. ಪ್ರೆಸೆಂಟ್ ನಮ್ಮಲ್ಲಿ ದಸರಾ ಪೂಜೆ ತುಂಬ ಗ್ರ್ಯಾಂಡಾಗಿ ಆಗುತ್ತೆ ವರ್ಷವೂ. ಸೊ ಇವತ್ತು ಮೊದಲನೇ ದಿನ ಶೈಲಪುತ್ರಿ, ಹಾಗಾಗಿ ಇವತ್ತು ಬಿಳಿ ಬಣ್ಣ ಅಂತ ನಾನು ವೈಟ್ ಡ್ರೆಸ್ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಹಸ್ಬೆಂಡು ಮೊದಲು ನನಗೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ, ಬಳಕೆಲ್ಲ ಕುಂಕುಮ ಹಚ್ಚಿ ಕಂಕಣನ ಕಟ್ತಾ ಇದ್ದಾರೆ. ಸೊ ಮೊದಲನೇ ದಿನ ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ ಪೂಜೆ ಎಲ್ಲ ಆಗೋದು, ಬಿಕಾಸ್ ಎಲ್ಲ ಜೋಡಿಸ್ಕೊಂಡು ಮಾಡಬೇಕಲ್ವ. ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಡೇಯಿಂದ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ಆ್ಯಂಡ್ ನಾನು ಈ ವರ್ಷ ಸೇಮ್ ಅಂದರೆ ಆ್ಯಸ್ ಇಟ್ ಈಸ್ ಮೊದಲನೇ ದಿನ ಯಾವ ಕಲರು, ಸೆಕೆಂಡ್ ಡೇ ಯಾವ ಕಲರು, ಅದೇ ರೀತಿ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಆ್ಯಂಡ್ ಸ್ಯಾರಿ ಉಟ್ಕೋಬೇಕು ಅಂತ ಪೂಜೆಗೆ, ಬಟ್ ಸ್ಯಾರಿ ಎಲ್ಲ ಉಟ್ಕೊಂಡು ನನಗೆ ಮೇಂಟೈನ್ ಮಾಡೋದಕ್ಕಾಗಲ್ಲ, ಮಗು ಇರುತ್ತೆ, ಸೊ ಮನೆ ಕೆಲಸಕ್ಕಿರುತ್ತೆ, ಎಲ್ಲ ಪೂಜೆನೂ ಬೇಗ ಬೇಗ ಮುಗಿಸ್ಕೋಬೇಕಲ್ವ. ಹಾಗಾಗಿ ನನಗೆ ಸ್ಯಾರಿ ಉಟ್ಕೊಂಡೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಜಸ್ಟ್ ಡ್ರೆಸ್ ಹಾಕೋತೀನಿ. ಡ್ರೆಸ್ ಆದರೆ ಏನು, ಸ್ಯಾರಿ ಆದರೆ ಏನು, ಪೂಜೆ ಮಾಡೋದು ಒಳ್ಳೆ ಮನಸ್ಸಿಂದ ಮಾಡಬೇಕು ಅಷ್ಟೇ. ಆಗ ದೇವಿ ಒಲಿತಾರೆ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಆ್ಯಂಡ್ ಪೂಜೆನ ನಾನು ನನ್ನ ಹಸ್ಬೆಂಡ್ ಇಬ್ಬರು ಸೇರಿ ಮಾಡ್ತೀವಿ. ಯಾವುದೇ ಪೂಜೆ ಆಗಲಿ ಗಂಡ ಹೆಂಡತಿ ಇಬ್ಬರು ಸೇರಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಅಂತಾರೆ. ಹಾಗಾಗಿ ನಾವು ಯಾವುದೇ ಪೂಜೆ ಆದ್ರೂ ನಾನು ನನ್ನ ಗಂಡ ಇಬ್ಬರು ಸೇರಿಕೊಂಡು ಜೊತೆಲೇ ಮಾಡೋದು. ಆ್ಯಂಡ್ ಈಗ ನಾನು ನನ್ನ ಹಸ್ಬೆಂಡ್ ಹತ್ರ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಸ್ಕೊಂಡು ಕಂಕಣ ಕಟ್ಟಿಸ್ಕೊಂಡು ಪೂಜೆಗೆ ರೆಡಿ ಆದೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೂ ನಾನು ಅಕ್ಷತೆ ಕಾಳನ್ನ ಕೊಟ್ಬಿಟ್ಟು ಕಂಕಣ ಕಟ್ಟಿ ಅವರ ಆಶೀರ್ವಾದ ತಗೊಂಡು ಪೂಜೆ ಮಾಡೋದಕ್ಕೆ ರೆಡಿ ಆದ್ವಿ. ಮೊದಲಿಗೆ ದೀಪಗಳಿಗೆಲ್ಲ ಅರಿಶಿನ ಕುಂಕುಮ ಹಚ್ಕೊಂಡು ದೀಪ ಎಲ್ಲ ಹಚ್ಕೊಂಡು ಪೂಜೆಗೆ ರೆಡಿ ಆಗ್ತಾ ಇದ್ದೀವಿ. ದೀಪ ಹಚ್ಕೊಂಡಾಯ್ತು, ಈಗ ಒಲೆ ಪೂಜೆನ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಲೆ ಪೂಜೆ ಆಗಿಬಿಟ್ರೆ ನೆಕ್ಸ್ಟ್ ಈಗ ಹಾಲು ಕಾಯಿಸ್ಕೋಬೇಕು, ಬಿಕಾಸ್ ದೈವಿಕ ಎದ್ದ ತಕ್ಷಣ ಮೊದಲು ಕೇಳೋದೇ ಹಾಲು. ಹಾಗಾಗಿ ಒಲೆ ಪೂಜೆ ಮಾಡಿಕೊಂಡು ಹಾಲು ಕಾಯಿಸಿ ಇಟ್ಬಿಟ್ರೆ ಸೊ ಅಲ್ಲಿಗೆ ಮುಗ್ದೋಗುತ್ತೆ. ಆಮೇಲೆ ಏನು ಬೇಕಾದ್ರೂ ಮಾಡ್ಕೋಬೋದು. ಹಾಗಾಗಿ ಮೊದಲು ಆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾನಿಲ್ಲಿ ನಲ್ಲಿಗೆ ಪೂಜೆ ಮಾಡ್ಕೋತಾ ಇದ್ದೀನಿ. ಅಂದರೆ ರಾತ್ರಿ ಖಾಲಿ ಬಿಂದಿಗೆನ ರೆಡಿ ಮಾಡಿದ್ದು ತೋರಿಸಿದ್ದಲ್ವಾ ಲಾಸ್ಟ್ ವ್ಲಾಗಲ್ಲಿ, ಹೇಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅಂತ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಗಂಗೆ ಪೂಜೆ ಎಲ್ಲ ಮಾಡಿ ನೀರನ್ನ ತಗೊಂಡು ಹೊರ್ಗಡೆಯಿಂದ ತೊಗೊಂಬರ್ಬೇಕು. ಬಟ್ ಇಲ್ಲೆಲ್ಲ ಸಿಟಿಲೆಲ್ಲ ಅದೆಲ್ಲ ಆಗೋದಿಲ್ಲಲ್ಲ, ಹಾಗಾಗಿ ನಾನು ಮನೆಯಲ್ಲೇ ಏನು ನಲ್ಲಿ ಇದೆ ಅದೇ ನಲ್ಲಿಗೆ ಪೂಜೆ ಎಲ್ಲ ಮಾಡಿಕೊಂಡು ಬೇರೆ ಇನ್ನೊಂದು ಬಿಂದಿಗೆಯಲ್ಲಿ ನೀರು ತಗೊಂಡು ಆ ಬಿಂದಿಗೆಗೆ ಹಾಕ್ಕೊಂಡೆ. ಕನ್ನಡದಲ್ಲಿ ವಾಲ್ಮೀಕಿ ರೀತಿಯಲ್ಲಿ ದೇವಿ ಮಾತನ್ನು ರಚಿಸಿದ್ದಾರೆ. ಇವರು ಜ್ಞಾನ ಪ್ರೇಕ್ಷಕರೊಳಗೆ ಜ್ಞಾನ ಸಿಂಧಿ ಎಂಬ ಗ್ರಂಥವನ್ನು ಎರಡನೆಯದಾಗಿ ಬಳಸಿದ್ದಾರೆ. ಬಲವು ಶ್ವೇತಚಿತ್ರದಲ್ಲಿ ನೆರಳಾಗಿರಬೇಕಾಗುವುದು. ಆ್ಯಂಡ್ ಪೂಜೆ ಎಲ್ಲ ಮುಗೀತು.
ಪೂಜೆ ಮಾಡಬೇಕಾದ್ರೆ ವಿಡಿಯೋ ಎಲ್ಲ ಮಾಡ್ಕೊಡೋಕ್ಕಾಗಲಿಲ್ಲ. ಬಿಕಾಸ್ ಇವತ್ತು ಫಸ್ಟ್ ಆಗಿರೋದ್ರಿಂದ ಕಂಪ್ಲೀಟ್ ಪೂಜೆನ ನೀಟಾಗಿ ಶಾಂತಿಯಿಂದ ಮಾಡಬೇಕಿತ್ತು. ಹಾಗಾಗಿ ಪೂಜೆ ಎಲ್ಲ ಕಂಪ್ಲೀಟಾಗಿ ಮುಗ್ದಿದೆ. ಫೈನಲ್ ಆಗಿ ಈ ರೀತಿ ಕಾಣಿಸ್ತಾ ಇದ್ದಾರೆ ದೇವರು. ಹಾಗೆಯೇ ನನ್ನ ಹಸ್ಬೆಂಡ್ ದೇವಿ ಪುರಾಣ ಸಹ ಓದ್ತಾ ಇದ್ದಾರೆ. ಹಾಗೆ ನೈವೇದ್ಯಕ್ಕೆ ಹಾಲು ಸಕ್ಕರೆ ಅಷ್ಟೇ ಎಡೆ ಮಾಡಿದ್ದೆ. ಇವತ್ತು ಮಾತ್ರ ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ನಾನು ಪ್ರಸಾದ ಎಲ್ಲ ಏನೂ ಸಪ್ರೇಟ್ ಮಾಡ್ಕೊಂಡಿಲ್ಲ. ಜಸ್ಟ್ ಹಾಲು ಸಕ್ಕರೆ ನೈವೇದ್ಯ ಮಾಡಿದ್ದು. ನಾಳೆಯಿಂದ ಆ ದೇವರಿಗೆ ಏನಿಷ್ಟನೋ ಅದೇ ನೈವೇದ್ಯ ಮಾಡೋದು. 9 ದಿನವೂ ದೇವರಿಗೆ ಏನೇನು ಪ್ರಸಾದ ಇಷ್ಟ ಹಾಗೆ ಯಾವ ಕಲರು ಅದೆಲ್ಲ ನಾನು ನಾಳೆಯಿಂದ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ರತಿದಿನದ ಪೂಜೆನೂ 9 ದಿನದ್ದು ಮಾಡಬೇಕು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಇದ್ದರೆ ಹೋಗಿ ಪ್ರತಿದಿನ ನನ್ನ ಶಾರ್ಟ್ಸ್ನ ಚೆಕ್ ಮಾಡಿ. ಆ್ಯಂಡ್ ಫೈನಲ್ ಆಗಿ ಪೂಜೆ ಅಂತೂ ಕಂಪ್ಲೀಟಾಗಿ ಮುಗೀತು. ಪೂಜೆ ಅಂತೂ ತುಂಬ ಶಾಂತಿಯಿಂದ ತುಂಬ ಚೆನ್ನಾಗಾಯಿತು. ಹೆತ್ತವ್ರಿಗೆ ಯಜ್ಞನೂ ಮುದ್ದು ಅಂತ ಹೇಳ್ತಾರಲ್ವ, ಅದೇ ರೀತಿ ನಮ್ಮ ದೇವಿ ನಮಗೆ ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದಾರೆ. ನಿಮ್ಗೆ ಹೇಗೆ ಕಾಣಿಸ್ತಿದ್ಯೋ ನನಗಂತೂ ಗೊತ್ತಿಲ್ಲ. ಹಾಗೆಯೇ ಇವತ್ತು ತುಂಬ ಕೆಲಸಗಳಿತ್ತು ಅಂತ ತಿಂಡಿ ಮಾಡೋದಕ್ಕೆ ನನ್ನ ಅತ್ತೆಗೆ ಹೇಳಿದ್ದೆ. ಅವರು ಉಪ್ಪಿಟ್ಟು ಮಾಡಿದ್ದಾರೆ ಟಿಫನ್ಗೆ. ಈಗ ತಿಂಡಿ ತಿನ್ಕೊಂಡು ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ಗೊತ್ತಾ? ಕೊಡೋಗಾಯ್ತು. ಗುಡ್ ಮಾರ್ನಿಂಗ್ ಹೇಳು ಜೇಜಿಗೆ. ಹಾಯ್. ಮೆಲ್ಲಕ್ಕೆ 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 ಬಿದ್ಬಿಡುತ್ತೆ ಮತ್ತೆ. ಸ್ನಾನ ಮಾಡಿ ಬರ್ಬೋದು ಬಾ. ಸ್ನಾನ ಜೇಜಿ ಮಾಡ್ತು, ನೀನ್ ಮಾಡಿ ಬರುವಂತಾಯ್ತಾ? ಗುಡ್ ಮಾರ್ನಿಂಗ್ ಹೇಳ್ದ ಜೇಜಿಗೆ. ಯಾವುದು ಯಾವುದು? ಅದು ಜೇಜಿ ಬುಕ್ಕು. ಜೇಜಿ ಬುಕ್ಕು ನೀನು ಓದ್ತೀಯಾ? ಯಾವುದು ಅದು ಅಂದರೆ ಎಲ್ಲನೂ ಸ್ನಾನ ಮಾಡಿದ್ರಾಗ್ಲೆ. ಈಗ ನೀನು ಮಾಡ್ತೀಯಾ ಬೇಗ ಬೇಗ? ಹೇಳು ಸ್ನಾನ ಮಾಡಿ ಬರ್ತೀನಿ ಅಂತ ಜೇಜಿಗೆ. ಅಣ್ಣ ತಮ್ಮ ಇಬ್ಬರದು ಸ್ನಾನ ಆಯಿತು. ಅವ್ರಿಗೂ ದೇವ್ರ ದರ್ಶನ ಮಾಡಿಸೋಣ ಅಂತ ಸೊ ಪಾಪುನ ಇಲ್ಲಿ ಹಾಕಿದ್ದೀನಿ. ದೀಪಗಳು ಹಾಗೆಯೇ ಕಲರ್ ತುಂಬ ಕಾಣಿಸ್ತಾ ಇದೆಯಲ್ಲ. ಪಾಪುನು ತುಂಬ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾನೆ. ಹಾಗೆ ಅಣ್ಣ ತಮ್ಮ ಇಬ್ಬರು ಸೇರಿ ಪೂಜೆ ಮಾಡಿದ್ರು. ಇದಿಷ್ಟು ಆಗಿತ್ತು ಮೊದಲ ದಿನದ ಪೂಜೆ. ಸೊ ನಮ್ಮನೆ ದೇವಿ ನಿಮ್ಮೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಇವತ್ತಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.